ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೊಂದ್ಕೋಬೇಡಕಲ್ಲ, ಸಮಾಧಾನ ಮಾಡ್ಕ. ನೀನ್ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತೀಯ ಅಂತ ಭಯ ಆಗ್ತೈತಕಲ್ಲ. ಇನ್ನೇನಾಗ್ಬೇಕು? ಇನ್ನೇನ್ ಹೆಚ್ಚು ಕಮ್ಮಿ ಆಗ್ಬೇಕು ಅಂತೀನಿ. ಕಮ್ಮಿನೆಲ್ಲ ಎಷ್ಟ್ ಮಾಡ್ಬಿಟ್ಟವನಲ್ಲ ನೀನ್ ಗಂಡ. ದೇವಸ್ಥಾನದಲ್ಲಿ ಏನೆಲ್ಲ ಆಯ್ತು ಅಂತ ನೀನೇನ್ ನೋಡ್ದಲ್ಲವ? ನೋಡ್ದಕಲ್ಲ, ನೋಡ್ದೆ. ಅಂತ ತೆಳ್ಳಗೆ ಬೆಳ್ಳಗೆ ಚಂದವಾಗಿರೋ ಅಂತ ಹುಡ್ಗಿ ತಲೆ ಸುತ್ತ ಬೀಳೋದನ್ನ ನನ್ ಕೈನಾಗ ನೋಡಕ್ ಆಗ್ಲಿಲ್ಲ ಕಲ. ಅಲ್ಲ ಕಣವ, ಹಿಂಗವ ಮೋಸ ಮಾಡಕ್ಕಾಯ್ತದೆ? ಪಿಂಕಿನೋ ಅವ್ರ ಅಪ್ಪನ ಮನೆ ಕರ್ಕ ಬಂದು ಇವಳೇ ನನ್ನ ಹೆಂಡ್ರು, ಇವರೇ ನನ್ನ ಮಾವ ಅಂತ ಪರಿಚಯ ಮಾಡೋಷ್ಟ್ರಲ್ಲಿ ಗಂಡ ಆನೆ ಜೊತೆ ಗಂಟಾಕ್ಸಿ ನನ್ನ ಮಾವತ ಮಾಡವನೆ. ನಿಮ್ಮ ಅಪ್ಪಂಗೆ ಏನಾರ ಪಿಂಕಿ ವಿಷಯ ಗೊತ್ತಾಗಿದ್ದಿದ್ರೆ ಏನ್ ಗತಿ ಹೇಳು? ಸದ್ಯಕ್ಕೆ ಕಳ್ಸೇಗೌಡ್ರು ಏನು ಹೇಳ್ದಲ್ಲೇ ಹೊಂಟೋದ್ರು. ಇಲ್ಲ ಅಂದಿದ್ರೆ ಆ ದೇವಸ್ಥಾನದ ಮುಂದೆನೆ ನಮ್ಮಿಬ್ರು ಬಲಿ ಹಾಕಿರೋರು. ವಾ, ಅವ್ರೇನ್ ಹೋಯ್ತಾ ಸುಮ್ನೆ ಹೋಗ್ಲಿಲ್ಲ. ನನ್ನ ಮಗನೇ ನಿನಗೈತೆ ಅಂತ ಕೈ ತೋರ್ಸ್ಬಿಟ್ಟೋಗವ್ರೆ. ಅದನ್ನ ನಾನ್ ನೋಡಿವ್ನಿ. ಅಯ್ಯೋ, ಏನು ಮಾಡೋದಿವಾಗ? ಅದ್ ಬಿಡವ, ಈ ಟ್ರಾಫಿಕ್ ಪೊಲೀಸ್ ಅವರು ಮರದ ಕೆಳಗಡೆ ನೆರಳಲ್ಲಿ ನಿಂತ್ಕೊಂಡಿರ್ತಾರಲ್ಲ, ಹಂಗೆ ನಾನು ಈ ಮೂಟೆ ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾರೆ ನನ್ನ ಫ್ರೆಂಡ್ಸ್ ಎಲ್ಲ ಬಚ್ಚಿ ಹಿಡ್ಕೊಂಡು ಆಡ್ಕೊಂಡು ನಗ್ತಾ ಇದ್ರು ಕಣವ. ನನ್ ಹೆಂಗವ ಇವ್ರಲ್ಲಿ ತಲೆ ಎತ್ಕೊ ಓಡಾಡ್ಲಿ? ಬೇಡ ಮಗ, ಏನಾರ ಮಾಡೋಣ ಇರೋ. ಹೋಗಿ ಹೋಗಿ ಆ ರಶ್ಮಿನೇ ನಮ್ಮ ಮನೆಗೆ ಬಂದು ಗಂಟು ಬೀಳ್ಬೇಕಾ? ಅದ್ ಯಾವ ಜನ್ಮದಾಗೆ ಬೆಟ್ಟಕ್ಕೆ ಕಲ್ಲು ಹೊಡೆದಿದ್ನೋ ಏನೋ, ಆ ಬೆಟ್ಟನೆ ಬಂದು ನಮ್ಮ ಮನೇಲಿ ಕೂತೈತೀಗ. ಪಾಪ ಕಿತ್ತಾರೆ ಸುತ್ತಿದಾಗ ನಮ್ಗೆ ಹೆಂಗಾಯ್ತು ಗೊತ್ತೇನವ? ಪಾಪ ಈಗ ಹೆಂಗವಳು, ಏನ್ ಮಾಡ್ತಾವಳು? ಪಾಪ ನಿನ್ ಮ್ಯಾಲೆ ಜೀವನೇ ಇಟ್ಕೊಂಡಿತ್ತು ಆ ಮಗ. ಅಂತದ್ರಾಗೆ ಇವಳನ್ ಕಟ್ಕೊಂಡಿದ್ಯಾ ಅಂತ ಗೊತ್ತಾದ್ರೆ ಆ ಜೀವ ಎಷ್ಟು ನೊಂದ್ಕೊಳಕಿಲ್ಲ. ಅವ ಇಲ್ಲಿ ತಪ್ಪು ಯಾರ್ದು ಅಲ್ಲ ಕಣವ, ತಪ್ಪೆಲ್ಲ ಅವನಲ್ಲ ನಿನ್ ಗಂಡ. ಅವನದು ತಪ್ಪು. ಅವ್ನ್ ಏನವ ಅನ್ಕೊಂಡವ್ ನಾನೇನ್ ಬಿಟ್ಟಿ ಬಿದ್ದಿದ್ದೀನ? ಶೋರೂಮ್ ಅಲ್ಲಿ ಗಾಡಿ ನಿಲ್ಸಿರ್ತಾರಲ್ಲ ಟ್ರಯಲ್ಗೋಸ್ಕರ, ಹಂಗ ಬಂದವರೆಲ್ಲ ನನ್ನೊಂದು ಟ್ರಯಲ್ ನೋಡ್ಕೊಂಡೈತವ್ರೆ. ಇದು ಒಂದು ಜೀವನನ. ಹಲೋ ಅಣ್ಣ, ಗುಂಡು, ಯಾಕವ? ಏನಾಯ್ತವ? ಅಯ್ಯೋ, ನನಗ್ ನೋವಿರೋ ವಿಷಯ ಅಣ್ಣಂಗೆ ಹೆಂಗ್ ಗೊತ್ತಾಯ್ತು? ಯಾಕಣ್ಣ ಹಿಂಗ್ ಕೇಳ್ದೆ? ನಿನ್ ದನಿ ಒಂಥರ ಐತೆ. ಏನಾಯ್ತವ? ಎಲ್ಲ ಆರಾಮ? ಅದು ಅದು ಏನಿಲ್ಲ ಅಣ್ಣ, ನೆನ್ನೆ ರಾತ್ರಿ ಸ್ವಲ್ಪ ಸ್ವೀಟು ಚಕ್ಲಿ ಖಾರ ಅಂತೆಲ್ಲ ತಿನ್ಬಿಟ್ನಲ್ಲ, ಅದಕ್ಕೆ ಗಂಟ್ಲು ಸ್ವಲ್ಪ ಕೆರ್ತ ಅಷ್ಟೆ. ಏನಂತ ಮಾವ? ಗಾಬರಿ ಆಗಂತದೇನಿಲ್ಲ, ಗಂಟ್ಲು ಕೆರ್ತ ಅಂತೆ. ಅಣ್ಣ, ಹಂಗಾರೆ ಕಷಾಯ ಮಾಡ್ಕೊಂಡ್ ಬರೋದಂತ ಕೇಳೋಣ. ಗುಂಡು, ಕಷಾಯ ಮಾಡ್ಕೊಂಡ್ ತಗೊಬರದೇನವ? ಅಯ್ಯೋ ಬೇಡ ಅಣ್ಣ, ಬಿಸಿನೀರು ಮಾಡ್ಕೊಂಡು ಕುಡಿದ್ರೆ ಸರಿ ಹೋಗುತ್ತೆ. ಸರಿ ಕಣ. ಅದು ಮಾದಪ್ಪನಂತವ ಮಾತಾಡ್ಬೇಕಿತ್ತು. ಅರ್ಜೆಂಟ್ ಕೆಲಸ ಅಂತ ಫೋನ್ ಮಾಡಿದ್ದೆ, ಆದ್ರೆ ಫೋನೇ ಸಿಗ್ತಾ ಇಲ್ಲ. ಅದಕ್ಕೆ ಅಲ್ಲಿ ಮಾದಪ್ಪಣ ಇದ್ರೆ ಒಸಿ ಫೋನ್ ಕೊಡವ. ಅವರು ಕೆಲಸ ಇದೆ ಅಂತ ದೇವಸ್ಥಾನದಿಂದಾನೇ ಬೆಂಗಳೂರಿಗೆ ಹೊರಟ್ಬಿಟ್ರು. ಬೆಂಗಳೂರಿಗೆ ಹೋಗವ್ರ? ಯಾವಾಗ ಬರೋದವ? ಒಂದ್ 2-3 ದಿನ ಆಗ್ಬೋದು. ಏನೋ ಕೆಲಸ ಇದೆ ಅಂತ ಹೇಳ್ತಾ ಇದ್ರು. ಏನಾರು ಅರ್ಜೆಂಟ್ ಇತ್ತಾ? ಅದು ಅದು
ಗುಂಡು ಹತ್ರ ಏನು ಹೇಳಕ್ ಹೋಗ್ಬೇಡ, ಸುಮ್ಮನೆ ಗಾಬರಿ ಆಗ್ತಾಳೆ. ಏನಿಲ್ಲವಾ, ಸುಮ್ಕೆ ಮಾತಾಡೋಮ್ಮ ಅಂತ ಫೋನ್ ಮಾಡಿದ್ದೆ. ಮತ್ತೆ ಎಲ್ಲ ಆರಾಮ? ಹಿಂದಿಂದೆ ಸುತ್ತಿದ್ಯಾ? ಎಷ್ಟ್ರಲ್ಲಿರ್ಬೇಕೋ ಅಷ್ಟ್ರಲ್ಲಿರ್ಬೇಕು. ನಿನ್ನ ವಹಿಸ್ಕೊಂಬರಕ್ಕೆ ಇಲ್ಲಿ ನಿಮ್ಮ ಮಾವ ಇಲ್ಲ. ಹ್ಞೂ ಅಣ್ಣ, ಲೀಲಕ್ಕ ಅವರೆಲ್ಲೇ ಇದ್ದಾರೆ, ಕೊಡ್ತೀನಿ. ಸರಿ ಕಣವ. ಅತ್ತೆ, ಏಯ್, ಅವಾಗ್ಲೇ ಹೇಳಿದ್ ಗೊತ್ತಾಗ್ಲಿಲ್ವಾ? ತಿರ್ಗಾ ಬಂದ್ ನಿಂತಿದ್ಯಲ್ಲ. ಹೋಗತ್ಲಾಗೆ. ಲೀಲಕ್ಕ ಯಾರಿಗವ ಬೈದಿದ್ದು? ಅದು ಮನೆಗೆ ಒಂದು ಬೆಕ್ ಬರತ್ತಣ್ಣ, ಅದು ಯಾವಾಗ್ಲೂ ಹಾಲು ಕುಡ್ಕೊಂಡು ಹೋಗತ್ತೆ. ಈಗಿನ ಬೈದ್ ಕಳ್ಸಿದ್ರು, ಮತ್ತೆ ನಾಚಿಕೆ ಇಲ್ದೆ ಬಂದಿತ್ತು ಹಾಲು ಕುಡಿಯೋಕೆ, ಅದಕ್ಕೆ ಬೈದ್ರು. ಓಹ್, ಸರಿ ಕಣವ. ಮಾತಪ್ಪಣ ಎಲ್ಲಾದ್ರೂ ಬೇರೆ ಬಂದ್ರೆ ಫೋನ್ ಮಾಡಿ ಹೇಳವ. ಸರಿ ಅಣ್ಣ. ಮಾವ, ಒಂದು ನಿಮಿಷ ಕೊಡು, ನಾನು ಮಾತಾಡ್ತೀನಿ. ಕೊಂಡು ಅದ್ಗೆ ಫೋನ್ ಕೊಡ್ತೀನಿ ರವ. ಗುಂಡು, ನಾನು ನಿನಗೆ ಇದನ್ನು ಆಲ್ರೆಡಿ ಹೇಳಿದ್ದೀನಿ, ಆದರೂ ಮತ್ತೆ ಹೇಳ್ತಿದ್ದೀನಿ ಅಷ್ಟೇ. ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯ ಬಂದರೂ ಅನುಸರಿಸ್ಕೊಂಡು ಹೋಗ್ಬೇಕು, ಆಯ್ತಾ? ಯಾಕಂದರೆ ನೀನಿರೋದು ಮಾದಪ್ಪಣ್ಣನ ಮನೇಲಿ. ಅವ್ರು ನಿನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಿದ್ದಾರೆ. ಹಂಗೆ ಒಂದು ನಿಮಿಷ. ಕೊಂಡು, ನಮ್ಮ ಲೀಲಕ್ಕ ಅವರಲ್ಲ, ಚಿಕ್ಕ ವಯಸ್ಸಿಂದನೂ ನೀನು ಕೆಣ್ಣೆ ಎಂಡೆ ಮಾತಾಡ್ಸೋದು. ನೀನು ಅಂದ್ರೆ ಹಾಟ್ ಒಂದಿಷ್ಟ. ನಿನ್ನ ಬಹು ಸಂದಾಕ್ ನೋಡ್ಕೊತಾರೆ. ನೀನ್ ಏನಕ್ಕೂ ಚಿಂತೆ ಮಾಡಬೇಡ, ಸರಿನಾ? ಸರಿ ಅಣ್ಣ. ಸರಿ ಕಣವ. ಅಣ್ಣ, ನೀನು ಆರಾಮಾಗಿದ್ಯಾ ಅಣ್ಣ? ನಿನ್ ಧ್ವನಿ ಕೇಳಕ್ಕೆ ಏನೋ ಒಂಥರ ಅನ್ನಿಸ್ತು, ಅದಕ್ಕೆ ಕೇಳಿದೆ ಅಷ್ಟೆ. ಏ, ನಮ್ಗೇನಾಗೈತೆ? ನಾವು ಬೋಸ್ ಅದಾಗಿದ್ದೀವಿ, ಆರಾಮಾಗಿ ನೆಮ್ಮದಿಯಾಗಿ ಖುಷಿಯಾಗಿದ್ದೀವಿ, ಏನು ತೊಂದರೆ ಇಲ್ಲ. ಸರಿ ಕಣವ, ಇರ್ತೀನಿ. ಬಾರು, ಮಾದಪ್ಪಣ ಬೆಂಗಳೂರಿಗೆ ಹೋಗೋರೆ. ಅವ್ರು ಬರೋದಕ್ಕೆ ಇನ್ನು 7 ದಿನ ಆಯ್ತೈತಂತೆ. ಅವ್ರ ಫೋನ್ ಬೇರೆ ಸಿಗ್ತಾ ಇಲ್ಲ. ಏನ್ ಮಾಡ್ಲಿ ಅಂತ ಕೈಕಾಲ ಆಡ್ತಿಲ್ಲ ಬರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.